ಇವತ್ತು 12 ಜನರ ಮಂಡ್ಯ ಜಿಲ್ಲೆ ವತಿಯಿಂದ ನಾಮಿನೇಷನ್ನು ಆಗಿದೆ. ಇನ್ನೊಂದು 3-4 ಬಾಕಿ ಇದೆ, ಆಗ್ತಾಯಿದ್ದಾರೆ. 12ಕ್ಕೆ 12 ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು 100% ಗೆಲ್ತಾರೆ. ಎಲ್ಲರೂ ಸಲ್ಲಿಸ್ತಾರೆ. ನಮ್ಮ ವತಿಯಿಂದ ನಮ್ಮ ತಾಲೂಕಿಂದ 3 ಜನ ಬರ್ತಾರೆ. ಚಲುವರಾಜು ಮಿಲ್ಕ್ ಸೊಸೈಟಿ ಕಡೆಯಿಂದ, ಸಂದರ್ಶ ಬಂದು ಫ್ಯಾಕ್ಸಿಂದ, ಜೋಗಿಗೌಡರು ಕೂಡ ಕೊಪ್ಪ ಹೋಬಳಿಯವರು 3 ಜನ ನಮ್ಮ ತಾಲೂಕಿಂದ ಮಾಡಿದ್ದಾರೆ. ಮಳವಳ್ಳಿಯಿಂದ ನರೇಂದ್ರ ಸ್ವಾಮಿ, ಇಲ್ಲಿಂದ ಸತೀಶು, ಹೀಗೆ ಮತ್ತು ನಮ್ಮ ಸಚಿನ್ನು ಎಲ್ಲ ಸೇರಿ ಒಂದು 12 ಜನ, 12 ಜನನು ನಮ್ಮ ಪತ್ರವನ್ನು ಒಂದು 3-4 ಬ್ಯಾಲೆನ್ಸ್ ಇದೆ ಸಲ್ಲಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ನೋಡ್ರಿ, ಯಾರ್ಯಾರೋ ಹೇಳಿದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ. ಪಕ್ಷದ ಹೈಕಮಾಂಡ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳಕ್ಕಾಗಲ್ಲ. ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತೀವಿ, ಎಲ್ಲರೂ ಭದ್ರಾಗಿರಬೇಕು. ಈಗ ಯಾರು ಸಿದ್ದರಾಮಯ್ಯನವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವ್ರು ಬೇಡ ಅಂತ ಯಾರಾದರೂ ಹೇಳಿದಾರಾ? ಸಿದ್ದರಾಮಯ್ಯನವ್ರು ಸಿ ಎಮ್ ಆಗಿದ್ರಲ್ವಾ? ಯಾರಾದರೂ ಸಿದ್ದರಾಮಯ್ಯನವ್ರು ಇಳಿಬೇಕು, ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದಾರಾ? ಅಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ಅದಕ್ಕೆ ಈಗ ನಾನು ಹೇಳೋದು, ಕೊನೆಗಾಲ ಏನಿಲ್ಲ, ನಮಗಿನ್ನ ಗಟ್ಟಿಯಾಗೇ ಇದ್ದಾರೆ ಸಿದ್ದರಾಮಯ್ಯನವರು. ನಮಗಿನ್ನ ಏಜಲ್ಲಿ 25-30 ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ, ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು. ಅವರ ಅವಶ್ಯಕತೆ ರಾಜ್ಯಕ್ಕಿದೆ. ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ನಾಯಕತ್ವ. ಈಗ ಅದು ನಾನು ಹೇಳಿದ್ನಲ್ಲ, ಯಾರ್ಯಾರೋ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದು ಹೈಕಮಾಂಡ್ ಹೇಳಬೇಕು. ಹೈಕಮಾಂಡ್ ಹೇಳಿದಾಗ ಎಲ್ಲರೂ ನೋಡ್ರಿ, ಸಿ ಎಮ್ ಅವ್ರ ಪುತ್ರ ಅವ್ರಿಗೇನೋ ಅವರು ವೈಯಕ್ತಿಕವಾದ ಹೇಳಿಕೆ ಕೊಟ್ಟಿರ್ಬೋದು, ಅದು ಪಾರ್ಟಿ ನಿರ್ಧಾರ ಅಲ್ಲ. ಸರ್, ಇನ್ನೊಬ್ರು ಇವರು ರಾಜಣ್ಣ ಅವ್ರ ಪುತ್ರ ಕೂಡ ಹೇಳ್ತಾರೆ, ನಾಯಕತ್ವ ಬದಲಾವಣೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ವಿಚಾರ ಬಂದರೂ ಕೂಡ CLP ಮೀಟಿಂಗಲ್ಲಿ ಅದು ಡಿಸೈಡ್ ಆಗಬೇಕು ಅನ್ನೋದು. ಈಗ ಅದು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ, CLP ಡಿಸೈಡ್ ಮಾಡ್ತಾರೋ, ಹೈಕಮಾಂಡೇ ಅಭ್ಯರ್ಥಿನ ಅಂಥ ಸಂದರ್ಭ ಬಂದಾಗ ಆಯ್ಕೆ ಮಾಡ್ಬೋದು, ಅವರು ಮಾಡ್ತಾರೆ. ಬಟ್ ಈಗ ಅಂಥ ಪ್ರಶ್ನೆ ಈಗೇನಿಲ್ಲ. ಚರ್ಚೆ ಅಂದರೆ ನೀವು ಮೀಡಿಯಾದವ್ರು ಬಿಡ್ತಾ ಇಲ್ಲ, ಅವ್ರು ಏನೋ ಒಂದು ಹೇಳ್ತಾರೆ. ಈಗ ಅದನ್ನೇ ನೀವು ಕೇಳ್ತಾ ಇರ್ತೀರಿ, ಹಿಂಗೆ ಕ್ವಶನ್ ಮಾಡಿ ನಾವೇನಾರು ಒಂದು ಉತ್ತರ ಕೊಡಬೇಕು, ಕೆಲವರು ಭಯ ತಪ್ಪಿ ಏನೋ ಒಂದು ಹೇಳ್ಬಿಡ್ತಾರೆ. ಈಗ ಬೆಂಬಲ ನೋಡಿ, ಇಲ್ಲಿ ಪಾರ್ಟಿ ಇದೆ, ಪಾರ್ಟಿ ಬಿಟ್ಟು ಬೇರೆ ಇಲ್ಲ. ಪಾರ್ಟಿ ನಿರ್ಧಾರ, ಹೈಕಮಾಂಡ್ ನಿರ್ಧಾರ, ಅಂತಿಮ ನಿರ್ಧಾರ. ನಾವು ಕ್ರಾಂತಿ ಅಂತ ಎಲ್ಲೂ ಹೇಳಲಿಲ್ಲ. ಬಿಜೆಪಿಯವ್ರಿಗೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಡ್ಸು. ಅವ್ರಿಗೇನಾದ್ರು ಒಂದು ಹೇಳಬೇಕು, ಬೆಳಗ್ಗೆ ಎದ್ದು ಟಿ ವಿಲಿ ಬರಬೇಕು, ಅವರು ಮಾಧ್ಯಮದಲ್ಲಿ ಅವ್ರದ್ದು ಬರಬೇಕು, ಅವ್ರು ಇದ್ದಾರೆ ಇಲ್ಲಿ, ಆ ಪಾರ್ಟಿ ಇದೆ ಅನ್ನೋದು ತೋರಿಸ್ಕೋಬೇಕು, ಅವ್ರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ, ಅದರಲ್ಲಿ ಅನುಮಾನ ಏನಿಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸದ್ಯಕ್ಕೆ ಅಂಥ ಪರಿಸ್ಥಿತಿ ಪ್ರಶ್ನೆ ಇಲ್ಲ. ಈಗ ಸಿದ್ದರಾಮಯ್ಯನವರು CM ಇದ್ದಾರೆ, ಅವರು ಫ್ಯೂಚರಲ್ಲಿ ಇನ್ನೂ ಅವ್ರಿಗೆ ಭಾಳಷ್ಟು ವಯಸ್ಸಿದೆ, ಇನ್ನೊಂದು 2 ಅವಧಿಗೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ಹೇಳಬೇಕು, ನಾವು ಹೇಳಕ್ಕೆ ಬರೋಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಿದವ್ರು ನೋಟಿಸ್ ಕೊಟ್ಟರು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಪರವಾಗಿ ಮಾತಾಡಿದಂಥ ಯತೀಂದ್ರ ಸಿದ್ದರಾಮಯ್ಯವ್ರು ನೋಟಿಸ್ ಕೊಡ್ತಾರೆ ಸರ್? ಅದು ಕೊಡುವುದು ಅಧ್ಯಕ್ಷರ ನಿರ್ಧಾರ, ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅಲ್ಲಲ್ಲ, ಈಗ ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಈಗ ಅವರು ಯಾವ ಮಾನದಂಡದ ಮೇಲೆ ನೋಟಿಸ್ಗಳನ್ನ ಕೊಡ್ತಾರೋ ಗೊತ್ತಿಲ್ಲ, ನಾವು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ. ಸೊ ಅವ್ರಿಗೇನಾದ್ರು ಅವರು ಹೇಳಿಕೆ ಸರಿ ಇಲ್ಲ ಅನ್ಸಿದ್ರೆ ಅವ್ರಿಗೂ ಕೊಡ್ತಾರೆ. ಅದರಲ್ಲೇನು ಪಕ್ಷದ ಮುಂದೆ ಯಾರೂ ದೊಡ್ಡವರಲ್ಲ. ನಮ್ಮ ಒಂದು ವೈಯಕ್ತಿಕ ನಮ್ಮ ಒಂದು ಇದಕ್ಕೋಸ್ಕರ ನಾವು ಪಾರ್ಟಿಲಿದ್ದೀವಿ, ಪಾರ್ಟಿ ನಮಗೋಸ್ಕರ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಜನ ಬರ್ತಾರೆ, ಹೋಗ್ತಾರೆ, ಇರ್ತಾರೆ, ಆದರೆ ಅಲ್ಲೇನು ವೈಯಕ್ತಿಕವಾದ ನಿರ್ಧಾರ ಅಂತಿಮ ಆಗಲ್ಲ. ಹೈಕಮಾಂಡ್ ಮುಂದೆ ಒಲವು ಇದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇದ್ರೆ ಸಂದರ್ಭ ಬಂದಾಗ ನಿರ್ಧಾರ ಮಾಡ್ತಾರೆ. ಅದ್ರ ಬಗ್ಗೆ ಈಗ ಯಾಕೆ ಚರ್ಚೆ ರೋಡಲ್ಲೆಲ್ಲ? ಈ ಹೇಳಿಕೆಯಲ್ಲಿ ಡ್ಯಾಮೇಜ್ ಆಗಲ್ಲ ಸರ್? ಯಾವುದು? ಆದಿ ಬೀದಿಲೆಲ್ಲ ನಿಮ್ಮ ಶಾಸಕರುಗಳೇ ಮಾತಾಡುವಂಥದ್ದು, ಬೇರೆಯವ್ರು ಮಾತಾಡ್ತಿರೋದು ಒಂದು ಬೇರೆ. ಈ ಕಡೆ ಈಗ ಕೆಲವರು ಅಭಿಮಾನ ಅವ್ರವ್ರು ಬೇಕಾದಂಗೆ ಮಾತಾಡ್ಬಿಡ್ತಾರೆ, ಇರಲಿ, ಅದೇನು
ಹೇಳಿ, ಅಭಿಮಾನ ವ್ಯಕ್ತಪಡಿಸೋದು ತಪ್ಪಲ್ಲ. ಅವ್ರ ಅಭಿಮಾನ ಯಾರ ಮೇಲೆ? ನಮ್ಮದು ಪಕ್ಷದ ಮೇಲೆ. ಹಾಂ, ಈಗ ನೋಡಿ, ನಾವು ಹಂಗೆಲ್ಲ ಅನ್ವಾಂಟೆಡ್ ಹೇಳಿಕೆ ಕೊಡೋಕೆ ಹೋಗಲ್ಲ. ಈಗ ನಾವು ಕಾಂಗ್ರೆಸ್ ಪಾರ್ಟಿಲಿ ಇದ್ದೀವಿ, ಕಾಂಗ್ರೆಸ್ ಪಾರ್ಟಿಲಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅವ್ರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡ್ತಿದ್ದಾರೆ, ಅವರು ನಮಗೆ ಸಹಕಾರ ಮಾಡ್ತಿದ್ದಾರೆ. ನಾವು ಜೊತೆಲಿ ಒಳ್ಳೆಯ ಅನುದಾನ ನಮಗೆ ಕೊಡ್ತಾ ಇದ್ದಾರೆ, ನಾವು ಕೆಲಸ ಮಾಡ್ತಾಯಿದ್ದೀವಿ.